ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೂಡ ಒಂದು ಲವ್ ಸ್ಟೋರಿ ಇದೆ, ಭಾವನಾತ್ಮಕವಾಗಿ ಕಾಡುತ್ತೆ ಅಂತ ಆಲ್ರೆಡಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಹಾಡುಗಳನ್ನು ಕೆಲವು ದೃಶ್ಯಗಳನ್ನು ನೋಡಿದಾಗ ನಮಗೂ ಕೂಡ ಅನಿಸಿದೆ ಸರ್. ನಿಮಗೆ ಲವ್ ಆಗಿದ್ದು, ಲವ್ವರು ಸೀರಿಯಸ್ ಆಗಿ ಲವ್ ಮಾಡಿದ್ದು, ಬ್ರೇಕಪ್ಪು ಅಥವಾ ಈಗ ಪ್ರೆಸೆಂಟ್ ಒನ್ ಟೈಮ್ಗೆ ಫೀಲ್ ಆಗಿಬಿಟ್ಟು ನಾನು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಬೇಕು, ಲವ್ವಲ್ಲಿ ಬೀಳಬೇಕು ಅಂತ ನನಗೂ ಆಸೆ ಬಂತು. ಟ್ರೈ ಮಾಡಿದೆ, ಬಟ್ ಎಲ್ಲೋ ಒಂದು ಕಡೆ ನನಗೆ ನಂದು ತುಂಬ ಎಕ್ಸ್ಟ್ರೀಮ್ ಯಾವುದೇ ಒಂದು ವಿಚಾರದಲ್ಲಿ, ಅದಕ್ಕೆ ಬ್ಯಾಡ್ ಹ್ಯಾಬಿಟ್ಸ್ ನಾನು ಹೋಗಲ್ಲ, ಅವಾಯ್ಡ್ ಮಾಡ್ತೀನಿ. ಲವ್ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಲ್ಲ, ಲವ್ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಬೇರೆ. ಯಾವುದೇ ವಿಚಾರನೂ ಕೂಡ ಅದ್ರ ಹೊರಗಡೆ ಹೋಗೋದಕ್ಕೆ ನಾನು ಸ್ವಲ್ಪ ಹೆದರ್ತೀನಿ. ನಾನು ತುಂಬಾ ಎಕ್ಸ್ಟ್ರೀಮ್ ಓವರ್ ಆಗಿ ಮಾಡ್ಬಿಡ್ತೀನಿ, ಯಾರ್ದು ಮಾತು ಕೇಳಲ್ಲ ಆವಾಗ. ಸೊ ಹಂಗಿದ್ದಾಗ ನನಗೆ ಎಲ್ಲೋ ಒಂದ್ ಕಡೆ ನನ್ನ ಗುರಿನ ನಾನು ಅಂದ್ರೆ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ. ನಾನು ಐ ಥಿಂಕ್ ನಾನು ಇದಕ್ಕೆ ಹೊಲ ಹೋಗಬಾರ್ದು. ಒಂದ್ಸತಿ ನನಗೆ ಏನು ಬೇಕು ಅಂತ ಅಚೀವ್ ಮಾಡಿದ್ರೆ ಎಲ್ಲ ಕೂಡು ಬರುತ್ತೆ. ಆಮೇಲೆ ನಾವು ಲವ್ ಮಾಡಬೇಕು ಅಂತ ಯಾವತ್ತೂ ಅದ್ರ ಹಿಂದೆ ಹೋಗಬಾರ್ದು. ಅದು ತಾನಕ್ಕೆ ಅದು ಆ ಟೈಮ್ಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಅದು ಆಗಬೇಕು. ದಟ್ ಈಸ್ ಕಾಲ್ಡ್, ಐ ಫೀಲ್ ಇಟ್ ಈಸ್ ಕಾಲ್ಡ್ ಲವ್. ಅದು ಇನ್ನೊಂದು ನಾವೇ ಹುಡ್ಬಿಟ್ಟು ಹೋಗಿ ಮಾಡ್ತೀವಿ ಅಂದರೆ ಇದರ ಲಸ್ಟ್ ಈ ಥರ ಇನ್ಫ್ಯಾಚುಯೇಷನ್ ಅಂತ ಹೇಳ್ಬೋದು. ಅಲ್ಲ ಸರ್, ಈಗ ಸಾಮಾನ್ಯವಾಗಿ ಒಂದು ಹುಡುಗಿ ನೋಡುವಾಗ ನಿಮಗೆ ಒಂದು ಲವ್ ಅಂತ ಆಗುತ್ತಾ, ಚೆನ್ನಾಗಿದೆ ಹೇಳಪ್ಪ, ಅವಳು ಕಣ್ಣು ಚೆನ್ನಾಗಿದೆ, ಅಥವಾ ನನ್ನವಳು ಆಗಿಸ್ಕೊಬೇಕು, ಆ ಥರದ್ದು ಫೀಲ್ ಆಗೇ ಅಲ್ವಾ ನಿಮಗೆ? ಸುಳ್ಳು ಹೇಳ್ಬಿಡಿ ನೀವು. ಅಂದ್ರೆ ಸುಮಾರು ಸತಿ ಆಗಿದೆ, ಆಗಿಲ್ಲ ಅಂತ ದಿನಕ್ಕೆ ಸುಳ್ಳು ಹೇಳಬೇಕು, ಇಲ್ಲ ಅಂತ ಹೇಳಿ ತಪ್ಪಾಗತ್ತೆ. ಬಟ್ ನಾನು ಯಾವತ್ತು ನನ್ನ ಬಾರ್ಡರ್ ಎಕ್ಸ್ಪ್ರೆಸ್ ಮಾಡಕ್ ಹೋಗಿಲ್ಲ ಅವ್ರ ಹತ್ರ. ಎಕ್ಸ್ಪ್ರೆಸ್ ಸುಮಾರು ಸತಿ ಸುಮಾರು ಹುಡುಗಿಗೆ ಮಾಡಿದ್ದೀರಾ? ಕಂಡ್ರೆ ಇಷ್ಟ ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟೋ ಹುಡುಗಿರು ನನಗೆ ಪ್ರಪೋಸ್ ಮಾಡಿದ್ರು. ಬಟ್ ನಾನು ಅದನ್ನ ಪರ್ಸನಲ್ ತಗೊಂಡಿಲ್ಲ, ಅಥವಾ ಬಾರ್ಡರ್ ನಾನು ಯಾವತ್ತೂ ನಾನು ಕ್ರಾಸ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ನನಗೆ ಮನ್ಸಲ್ಲಿ ನಮ್ಮ ತಾಯಿ ನನ್ನ ತಲೆಗೆ ತುಂಬಾ ಹಾಕಿರೋದ್ರಿಂದ ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸ್ಬಾರ್ದು, ಶಾಪ ತಗೊಳ್ಬಾರ್ದು ಅಂತ. ಸೊ ಅದೊಂದು ಏನಕ್ಕೆ ಅದು ಸುಮ್ಮನೆ ವಾದಗಳು ಮಾಡಿ ನಾಳೆ ಅದು ಆಗಲ್ಲ, ನಾನು ಸರಿ ಇಲ್ಲ, ಸುಮ್ಮನೆ ಯಾವನಿಗೆ ನಿಮ್ಮ ಲವ್ ಸ್ಟೋರಿ ಏನಾರು ಇದೆಯಾ? ಲವ್ ಇದೆಯಾ? ಅಂಡ್ ನಿಮ್ಮಿಬ್ರು ಜೋಡಿ ನೋಡಿ ತುಂಬಾ ಜನ ಇವರಿಬ್ರು ಲವ್ ಅಲ್ಲಿ ಇದಾರ ಅಂತ ಕೂಡ ಒಂದು ಚರ್ಚೆಗಳು ಕೂಡ ಮಾಡಿದೀವಿ ನಾವು. ಅವ್ರ ಮೇಲೆ ಇಷ್ಟ ಆಗಿದ್ದೇನಿಲ್ವಾ ಸರ್? ಈಗ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಈಗ ಇವ್ರ ಜೊತೆ ಮಾಡ್ತೀನಿ, ಅವರು ಫ್ರೆಂಡ್ಲಿ ಆಗಿರ್ತಾರಲ್ಲ ಮಾತಾಡ್ಕೊಂಡು, ಅದು ಕಾಣೋದು ಹಂಗೆ. ಸಿನಿಮಾ ಅಂದ್ಮೇಲೆ ಸಹಜ, ಇಬ್ರು ಒಂದ್ ಕಡೆ ಕೆಲಸ ಮಾಡ್ತಿದೀವಿ ಅಂದ್ರೆ ಕ್ಲೋಸ್ ಆಗಿರ್ತೀವಿ. ನಂದು ಆಮೇಲೆ ಅವರು ಪಾಪ ಅವ್ರ ಲೈಫ್ ಅಲ್ಲಿ ಅವರು, ನಾವು ಲೈಫ್ ನಾವು ಮಿಸ್ ಮಾಡ್ಕೊಂಡ್ರೆ ಒಂದ್ 2-3 ನಿಮಿಷ ಕಾಲ್ ಮಾತಾಡ್ಕೊಂತೀವಿ, ಎಲ್ಲ ಒಂದ್ ಕಡೆ ಸಿಕ್ಕಿದ್ರೆ ಮಾತಾಡ್ತೀವಿ ಅಷ್ಟೇ. ಸೂಪರ್. ನಿಮ್ ಲವ್ ಸ್ಟೋರಿ ನಿಮ್ಗೆ ಕಾಲೇಜಲ್ಲಿ ಆಗಿತ್ತು ಬಿಟ್ರೆ ಮೇಜರ್ ಆಗಿ ಲವ್ ಅಂದ್ರೆ ಫುಲ್ ಬ್ರೇಕಪ್ ಎಲ್ಲ ಆಗೋ ತರ ಎಲ್ಲ, ನಮ್ಮ ಮನ್ಸಿಗೆ ನೋವಾಗೋ ತರ ಎಲ್ಲ ಇಲ್ಲ ಆಗಿತ್ತು ಒಂದ್ ಚಿಕ್ಕದಾಗಿ. ಬಟ್ ನನ್ಗನ್ಸುತ್ತೆ ಈಗ ಇಂಡಸ್ಟ್ರಿಗೆ ಬಂದ್ಮೇಲೆ, ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆಲ್ಲ ಟೈಮ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನಮ್ದು ಮೇಜರ್ ಗೋಲ್ ನಮ್ ಸಿನಿಮಾ, ನನ್ನ ಕರಿಯರ್, ನನ್ನ ಆಕ್ಟಿಂಗ್ ಅನ್ನೋದೇ ಇರುವಾಗ ಅದಕ್ಕೆಲ್ಲ ಗಮನ ಕೊಡೋದು ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಯಾರು ಕೊಡ್ಲೂಬಾರ್ದು ಒಂದ್ ಪಾಯಿಂಟ್ ಆಫ್ ಟೈಮ್ ತನಕ. ಆಮೇಲೆ ಅದಕ್ಕೂ ಒಂದ್ ಟೈಮ್ ಬರುತ್ತೆ. ಇವಾಗ ಹಂಗಂತ ನಮ್ ತಂದೆ ತಾಯಿ ಬಿಟ್ಬಿಡಲ್ಲ, ನಮ್ ಇದನ್ನೇ ಮಾಡ್ಕೊಂಡಿರುವಂತ ಮದ್ವೆ ಆಗು ಅಂತ ಹೇಳ್ತಾರೆ. ಆ ಟೈಮ್ ಬಂದಾಗ ಅವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು.